ಫಸ್ಟ್ ಹೋಗ್ಬೇಕಂತೆ. ನೀನು ಫಸ್ಟ್ ಹೋಗ್ಬೇಕಂತೆ. ಓಕೆ, ಲೇಡೀಸ್ ಫಸ್ಟ್ ಅಂತ. ಸೊ ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬ್ಯಾಂಗ್ಳೂರ್ ಟು ಊಟಿ ಡೇ 1 ಮಾಡಿದೆ ನಾನು. ಈಗ ಊಟಿಯಲ್ಲಿದ್ದೀನಿ. ಡೇ 2 ಅರ್ಲಿ ಮಾರ್ನಿಂಗ್. ಇವಾಗ ಊಟಿಯಲ್ಲಿ ನೆನ್ನೆ ಸ್ಟೇ ಆಗಿ, ನೆನ್ನೆ ಬಂದು ರೀಚ್ ಆದ್ವಿ. ಸೊ ರೀಚ್ ಆಗಿ ಸ್ಟೇ ಆಗಿ ಈಗ ವಾಪಸ್ ಎದ್ದು ಇವತ್ತು ಇಲ್ಲಿಂದ ಮುನ್ನಾರ್ಗೆ ಹೊರಡಬೇಕು. ಸೊ ನೆನ್ನೆ ಬ್ಲಾಗ್ ಯಾರು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿದೆ, ಹೋಗಿ ನೋಡ್ಕೊಂಬರ್ಬೋದು. ಅದು ಆ ಕಡೆ ಇರಲಿ. ಇವತ್ತು ಊಟಿಯಿಂದ ನಾವು ಟುವರ್ಡ್ಸ್ ಮುನ್ನಾರ್ ಹೋಗ್ತಿದ್ದೀವಿ. ನನಗೆ ಇಲ್ಲಿಂದ ಮುನ್ನಾರ್ಗೆ ಹೋಗಿರೋ ಅಭ್ಯಾಸ ಇಲ್ಲ. ಲೈಕ್ ಊಟಿಗೆ ತುಂಬ ಸಲ ಬಂದಿದ್ದೀನಿ, ಬಟ್ ಊಟಿ ಟು ಮುನ್ನಾರ್ ಫಸ್ಟ್ ಸಲ ಮಾಡ್ತಿದ್ದೀನಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ಶುರು ಮಾಡೋಣ. ಬಟ್ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಮೊದಲನೇ ಸಲ ಬಂದಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಬನ್ನಿ. ಊಟಿ ಸಿಟಿ ಎಕ್ಸಿಟ್ ಆದ್ವಿ. ಈಗ ಘಾಟ್ ಸೆಕ್ಷನ್ ಕಂಪ್ಲೀಟ್ ಆಗಿ, ಬಟ್ ಸೀನರಿ ನೆಕ್ಸ್ಟ್ ಲೆವೆಲ್ ಇದೆ. ಇಳಿಬೇಕಾಗುತ್ತೆ, ನಾವು ಫುಲ್ ಘಾಟ್ ಸೆಕ್ಷನ್ ಮುಗಿಸ್ಬೇಕಾಗುತ್ತೆ. ಬಟ್ ರೋಡ್ ಮಾತ್ರ ಸಖತ್ತಾಗಿದೆ, ನೋಡ್ಬೋದು ನೀವು. ಚಚ್ತಾ ಇದ್ದೀನಿ ನಾನಂತೂ, ಬಟ್ ಕಂಟ್ರೋಲಲ್ಲಿ ಇದ್ದೀನಿ. ಬಟ್ ರೋಡ್ ಸೀನರಿ ನೋಡಿ. ಲೆಫ್ಟಲ್ಲಿ ನೋಡಿ ಗುರು, ಮತ್ತೆ ಕಾಣಿಸುತ್ತಾ ನೋಡೋಣ ಇರಿ. ನೋಡಿ ಲೆಫ್ಟಲ್ಲಿ ನೋಡಿ, ಕ್ರೇಜಿ ವ್ಯೂ ಇದೆ ಮಾತ್ರ. ಕವರ್ ಆಗ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಆಗ್ತಿದೆ ಅನ್ಕೋತೀನಿ. ಬಟ್ ಲೆಫ್ಟಲ್ಲಿ ಸಖತ್ತಾಗಿದೆ. ನಿಲ್ಸೋದು ಡೇಂಜರು, ಬಟ್ ಮಿರರ್ ನೋಡಿ ನಿಲ್ಲಿಸಿದೆ ಗುರು. ಹಾಗೆ ನಿಲ್ಲಿಸಲಿಲ್ಲ ನಾನು, ಯಾವುದು ಗಾಡಿ ಇರಲಿಲ್ಲ ಹಿಂದೆ ಕಡೆ. ಸೊ ನೋಡಿ, ರೋಡ್ ನೆಕ್ಸ್ಟ್ ಲೆವೆಲ್ ಇದೆ. ಗುರು 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 ದ ಮೈಟಿ ನೀಲ್ಗಿರೀಸ್ ಗುರು, ನೋಡ್ಕೊಳ್ಳಿ. ಯಾವುದಕ್ಕೂ ನಾನು ನನ್ನ ಐಫೋನಲ್ಲಿ ಇನ್ನೂ ಒಳ್ಳೊಳ್ಳೆ ಕ್ಲಿಪ್ಸ್ ತೊಗೊಂಡು ನನ್ನ ಇನ್ಸ್ಟಾ ಐಡಿಯಲ್ಲಿ ಹಾಕ್ತೀನಿ, ಚೆಕ್ ಮಾಡಿ ಬೇಕಿದ್ರೆ. ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿದೋ ಇಲ್ವೋ ಗೊತ್ತಿಲ್ಲ, ಬಟ್ ಕ್ರೇಜಿ ಇದೆ ಮಾತ್ರ, ನೋಡ್ಕೊಳ್ಳಿ. ಸೊ ಘಾಟ್ ಸೆಕ್ಷನ್ ಕಂಪ್ಲೀಟ್ ಆಗಿ ಎಕ್ಸಿಟ್ ಆದ್ವಿ, ಆ್ಯಂಡ್ ನೀಲ್ಗಿರೀಸ್ ಎಕ್ಸಿಟ್ ಆಗಿದ್ದೀವಿ ಅಂತ ಅರ್ಥ. ಸೊ ಊಟಿ ಸಿಟಿಯಿಂದ ಈ ಘಾಟ್ ಸೆಕ್ಷನ್ ಎಕ್ಸಿಟ್ ಆಗೋವರೆಗೂ ಪ್ರತಿಯೊಂದು ರೋಡು ಸಹ ಒಂದು ಡೆಸ್ಟಿನೇಷನ್ ಥರನೇ ಇದೆ. சார் வரணுமா? రెండు బైక్స్ 40. ವಾಲೆಟಲ್ಲಿದೆ ನನ್ನ ಹತ್ರ. உங்கள் பேர் சொல்லுங்கண்ணா. கோகுல். எத்தனை பேர்? 5 பேர் மொத்தம். உடுமலைப்பேட்டை மேலே மறையூர். என்னங்கண்ணா? 50. என்னங்க? டீட்டெயில்ஸ் சொல்லணுமா, போகலாமா? ನೀನು ಫಸ್ಟ್ ಹೋಗ್ಬೇಕಂತೆ. ಓಕೆ, ಲೇಡೀಸ್ ಫಸ್ಟ್ ಅಂತ. ಮಚ್ಚ, ಅನ್ನಮಲಿ ಟೈಗರ್ ರಿಸರ್ವ್. ಓಕೆ ಓಕೆ.
ಗುರು ಏನ್ ಟ್ರಿಪ್ ಗುರು ಇದು. ಲೈಕ್ ಇದು 3ನೇ ಟೈಗರ್ ರಿಸರ್ವ್, 3ನೇದಲ್ಲ 4ನೇ ಟೈಗರ್ ರಿಸರ್ವ್ ಈ ಟ್ರಿಪ್ ಅಲ್ಲಿ ನಾನು ನೋಡ್ತಿರೋದು. ಸೊ ಅಣ್ಣಮಲೈ ಟೈಗರ್ ರಿಸರ್ವ್ ಅಲ್ಲಿ ಇದೀವಿ ಈಗ ನಾವು. ಒಳ್ಳೆ ವೈಬ್ಸ್ ಕೊಡ್ತಿದೆ ಅಂಡ್ ರೋಡ್ ಸಕ್ಕದಾಗಿದೆ, ನೋಡ್ತಿದ್ದೀರಾ ನೀವು. ಸರಿಯಾಗಿ ಚಚ್ತಾ ಇದೀನಿ ನಾನಂತೂ, ನಿಂತ್ಕೊಂಡು ಓಡಿಸ್ತಿದ್ದೀನಿ. ಕ್ರೇಜಿ ಫೀಲ್ಸ್ ಕೊಡ್ತಿದೆ ಮಾತ್ರ. ವಿಡಿಯೋದಲ್ಲಿ ಹೇಗಿದೆ ಗೊತ್ತಿಲ್ಲ, ಬಟ್ ಫುಲ್ ಮೌಂಟೇನ್ಸ್ ಇಂದ ಕವರ್ ಆಗಿದೆ ಇದು. ಗುರು ಈ ರೋಡ್ ನೀವು ಒಂದ್ಸಲ ಲೈಫಲ್ಲಿ ಹೋಗ್ಲೇಬೇಕು, ನೋಡಿ ಹೇಗಿದೆ ಅಂತ. ರಿಯಲ್ ಲೈಫ್ ಜುರಾಸಿಕ್ ಪಾರ್ಕ್ ಥರನೇ ಇದೆ. ಪದೇ ಪದೇ ಹೇಳ್ತಿದ್ದೀನಿ ಇದನ್ನ ನಾನು. ನೆಕ್ಸ್ಟ್ ಲೆವೆಲ್ ವೈಬ್ಸ್ ಕೊಡ್ತಿದೆ ಮಾತ್ರ ನನಗೆ. ಫಸ್ಟ್ ನಾವು ಊಟಿಯಿಂದ ನೀಲಗಿರೀಸ್ ಮೌಂಟೇನ್ಸ್ ಎಲ್ಲ ಎಕ್ಸಿಟ್ ಆಗಿ ಅಲ್ಲಿಂದ ನಾವು ಮೇಟುಪಾಳ್ಯಂ ಹೋದ್ವಿ. ಮೇಟುಪಾಳ್ಯಮಿಂದ ಪಲ್ಲಾಡಂ ರೂಟ್ ಹಿಡ್ಕೊಂಡು ಉದುಮಲ್ಪೇಟೆ ಅಂತ ಜಾಗ ಇದೆ, ಅಲ್ಲಿಗೆ ಬಂದು ಅಲ್ಲಿಂದ ಈಗ ಅಣ್ಣಮಲೈ ಟೈಗರ್ ರಿಸರ್ವ್ ಅಲ್ಲಿ ಇದೀವಿ ನೋಡಿ. ಸೊ ಕೊಯಂಬತ್ತೂರಿಂದನೂ ರೂಟ್ ಇದೆ, ನಾವು ಕೊಯಂಬತ್ತೂರ್ ಥ್ರೂ ಹೋಗಿಲ್ಲ, ಪಲ್ಲಾಡಂ ಮೇಲೆ ಬಂದ್ವಿ. ಈ ವ್ಯೂ ತೋರಿಸ್ಬೇಕಂತ ಗಾಡಿ ನಿಲ್ಲಿಸಿದೆ ನಾನು. ಸೊ ವೀಕ್ ಡೇಸ್ ಟ್ರಾವೆಲ್ ಮಾಡ್ತಿದ್ದೀನಿ ನೋಡಿ, ಒಳ್ಳೆ ವಿಷಯ ಏನು ಅಂತ. ಆದ್ರಿಂದ ಪೂರ್ತಿ ಕಾಡು, ಟೈಗರ್ ರಿಸರ್ವ್ ಇದು, ಯಾರು ಇಲ್ಲ, ನಾನು ನನ್ನ ಗಾಡಿ ಇಬ್ಬರೇ. ರಿಸ್ಕ್ ಇದೆ, ಹೊಡೋಣ ಬನ್ನಿ ನಾವು. ಆಮೇಲೆ ಈ ಊಟಿಯಿಂದ ನಿಮಗೆ ಈ ಏನಂತೀವಿ ಮೌಂಟೇನ್ಸ್ ಲೈಕ್ ಘಾಟ್ ಸೆಕ್ಷನ್ ಎಕ್ಸಿಟ್ ಆದಮೇಲೆ ನಿಮಗೆ ರೋಡ್ ಎಲ್ಲೂ ಬೋರ್ ಆಗಲ್ಲ. ಲೈಕ್ ಎಂಡ್ ಆಗೋವರೆಗೂ ಎಲ್ಲೂ ಬೋರ್ ಆಗಲ್ಲ. ಆಮೇಲೆ ಮೇಟುಪಾಳ್ಯಂ ಬರ್ತೀವಲ್ಲ, ಮೇಟುಪಾಳ್ಯಂ ಆದಮೇಲೆ ಸ್ವಲ್ಪ ರೋಡ್ ಬೋರ್ ಆಗೋದು ನಿಮಗೆ ಉದುಮಲ್ಪೇಟೆ ಬರೋವರೆಗೂ. ಉದುಮಲ್ಪೇಟೆಲಿ ಬಂದಮೇಲೆ ಈ ಅಣ್ಣಮಲೈ ಟೈಗರ್ ರಿಸರ್ವ್ ಬಂದ್ಬಿಡ್ತೀವಿ ಸ್ವಲ್ಪ ದೂರದಲ್ಲಿ. ಸೊ ಅಲ್ಲಿಂದ ರೋಡ್ ಸಕ್ಕದಾಗಿದೆ. ಸೊ ಎಕ್ಸಿಟ್ ಆದ್ವೀಗ. ಇದ್ಯಾವುದು ಗುರು, ಚಿನ್ನಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಕ್ರೇಜಿ ಗುರು ಇದು. ಕೇರಳ ಎಂಟರ್ ಆದ್ವಿ ಇವಾಗ ನಾವು. ಸೀರಿಯಸ್ಲಿ ಹೇಳ್ತಿದ್ದೀನಿ, ಅನ್ಕೊಂಡಿರ್ಲಿಲ್ಲ ಈ ಥರ ರೂಟ್ ಸಿಗುತ್ತೆ ನನಗೆ ಅಂತ. ನೋಡಿ ಊಟಿ ಆದಮೇಲೆ ಸ್ವಲ್ಪ ಬೋರಿಂಗ್ ಅಂತ ಅಂದೆ. ಅದಾದಮೇಲೆ ಅಣ್ಣಮಲೈ ಟೈಗರ್ ರಿಸರ್ವ್ ತಮಿಳ್ನಾಡು. ಸೊ ಎಕ್ಸಿಟ್ ಆಗಿದ್ದೆ, ಲೈಕ್ ಬಾರ್ಡರೇ ಅಟ್ಯಾಚ್ ಆಗಿದೆ. ಚಿನ್ನಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಇದೀವಿ ಇವಾಗ ನಾವು. ಕ್ರೇಜಿ ಗುರು ಇದು ಮಾತ್ರ. ಮುಂದೆ ಏನೇನು ಸಿಗುತ್ತೆ ಗೊತ್ತಿಲ್ಲ, ಯಾಕಂದರೆ ನಾನು ಫಸ್ಟ್ ಟೈಮ್ ಬರ್ತಿರೋದು ಮುನ್ನಾರ್ಗೆ ಈ ರೂಟಲ್ಲಿ. ಕ್ರೇಜಿ. ಮುಂದೆ ಹೋಗಿ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಗಾಯ್ಸ್ ಏನು ಹೇಳೋದು, ಚಿನ್ನಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಕ್ಸಿಟ್ ಆಗಿದ್ದೆ. ಮರಯೂರ್ ಸ್ಯಾಂಡಲ್ವುಡ್ ರಿಸರ್ವ್ ಇವಾಗ ನಾನಿರೋದು. ನೋಡ್ತಿದ್ದೀರಾ ನೀವು. ಒಂದೊಂದು ನೆಕ್ಸ್ಟ್ ಲೆವೆಲ್ ಡೆಸ್ಟಿನೇಷನ್ ಲೈಕ್ ರೂಟ್ ಸಿಗ್ತಿದೆ ನನಗೆ, ಅದ್ರ ಥ್ರೂ ಹೋಗ್ತಾ ಇದ್ದೀನಿ. ನೋಡಿ ನೀವೇ, ಏನು ಹೇಳೋದು ಗುರು, ಕ್ರೇಜಿ ಇದೆ ಮಾತ್ರ. ನೆಕ್ಸ್ಟ್ ಏನು ಸಿಗುತ್ತೋ ಗೊತ್ತಿಲ್ಲ, ಬಿಕಾಸ್ ಹತ್ರ ಹೋದಷ್ಟು ಇನ್ನೂ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಹೋಗ್ತಾ ನೋಡೋಣ. ರೋಡ್ಸು ಕ್ರೇಜಿ ಇದೆ, ಚಚ್ತಿದ್ದೀನಿ ನಾನಂತೂ. ಸೊ ರೈಟಲ್ಲಿ ಒಂದು ಚಿಕ್ಕದು ವಾಟರ್ ಫಾಲ್ ಥರ ಇದೆ. ಈ ಥರ ನನಗೆ ಬರ್ತಾ ರೂಟಲ್ಲಿ ಬೇಜಾನ್ ಕಾಣಿಸ್ತು. ಲೈಕ್ ಅಟ್ಲೀಸ್ಟ್ ಒಂದು 7-8 ಕಡೆ ಆದರೂ ಕಾಣಿಸ್ತು. ಸೊ ಈಗ ಡಿಸೆಂಬರ್ ಲಾಸ್ಟ್ ವೀಕು ಈಗಲೇ ಹೀಗಿದೆ ಅಂದರೆ ಮಾನ್ಸೂನಲ್ಲಿ ಹೇಗಿದ್ದಿರುತ್ತೆ ಈ ಜಾಗ ನೆನ್ಸ್ಕೊಳ್ಳಿ ನೀವೇ. ಸೊ ಮರಯೂರು ಎಕ್ಸಿಟ್ ಆಗ್ತಿದ್ದೀವಿ ಆ್ಯಂಡ್ ಮುನ್ನಾರ್ ಹತ್ರ ಇದ್ದೀವಿ ಅಂತ ಗೊತ್ತಾಗ್ತಿದೆ ವೈಬ್ಸಲ್ಲೇ. ಆ ಟೀ ಪ್ಲಾಂಟೇಶನ್ಸ್ ಎಲ್ಲ ಹತ್ರ ಇದೆ. ಸೊ ಈ ನಾನು ಲಾಸ್ಟ್ ಕ್ಲಿಪ್ ಹಾಕಿದ್ನಲ್ಲ, ಅದಕ್ಕೂ ಇದಕ್ಕೂ ಮಧ್ಯ ತುಂಬ ಒಳ್ಳೊಳ್ಳೆ ಲೊಕೇಶನ್ಸ್ ಬಂತು. ಸೊ ಅದನ್ನು ನಾನು ಇನ್ಸ್ಟಾ ಐಡಿಯಲ್ಲಿ ಕೆಲವೊಂದು ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ ಇಷ್ಟ ಇದ್ರೆ. ಲೈಕ್ ಇದೇ ರೋಡಲ್ಲಿ ಬರ್ತಾನೆ ಇರೋದು, ಫಾಲ್ಸ್ ಥರ ಎಲ್ಲ ಕ್ರೇಜಿಯಾಗಿ ಬಂದಿದೆ ಮಾತ್ರ. ಸೊ ಈಗ ಮುಂದಕ್ಕೆ ಹೋಗೋಣ ಬನ್ನಿ. ಮುನ್ನಾರ್ ಹತ್ರ ಇದೀವಿ ಅನಿಸ್ತಿದೆ ಗುರು. ಗೈಸ್ ಸೀರಿಯಸ್ಲಿ ನನಗೆ ಮಾತು ಬರ್ತಿಲ್ಲ. ಲೈಕ್ ನೋಡಿ ಲೆಫ್ಟ್ ರೈಟಲ್ಲಿ ನಾನು ಇನ್ಸ್ಟಾ 360 ಹಾಕಿದ್ದೀನಿ, ಆದಷ್ಟು ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಎರಡೂ ಕಡೆ ನೆಕ್ಸ್ಟ್ ಲೆವೆಲ್ ಇದೆ. ಲೈಕ್ ನಾನು ಈ ರೂಟ್ ಏನಿದೆ, ಊಟಿ ಬಿಟ್ಟು ಬಂದಮೇಲೆ ಈಗ ಮುನ್ನಾರ್ಗೆ ಹತ್ರ ಹಾಕ್ತಿದ್ದೀನಿ. ನೋಡಿ ನೀವು ರೋಡ್ ಒಂದ್ಸಲ ನೋಡಿ, ಲೆಫ್ಟ್ ಟು ರೈಟ್ ಎರಡೂ ಕಡೆ ನೋಡಿ. ಒಂದೇ ದಿನ ಒಂದು 100 ಪ್ಲೇಸಸ್ ನೋಡ್ದಂಗೆ ಅನಿಸ್ತಿದೆ ನನಗೆ. ಪ್ರತಿಯೊಂದು ಕಾರ್ನರು, ಪ್ರತಿಯೊಂದು ರೋಡ್ನು ನೆಕ್ಸ್ಟ್ ಲೆವೆಲ್ ಗುರು. ಒಂದೊಂದು ಡೆಸ್ಟಿನೇಷನ್ ಥರ ಇದೆ ನೋಡಿ. ಇನ್ನು ಮುಂದಕ್ಕೆ ಹೇಗಿದೆಯೋ ಗೊತ್ತಿಲ್ಲ, ಇಲ್ಲೇ ಸ್ವರ್ಗ ಥರ ಇದೆ ಗುರು ಇದು. ಟೀ ಪ್ಲಾಂಟೇಶನ್ಸ್ ಹತ್ರ ಆಗ್ತಿದೀವಿ. ಇನ್ನೊಂದು 15-20 ಕಿಲೋಮೀಟರ್ಸ್ ಇದೆ ಮುನ್ನಾರ್ಗೆ. ಈಗಲೇ ಸ್ವರ್ಗ ಕಾಣಿಸ್ತಿದೆ. ಅಲ್ಲಿ ಹೇಗಿದೆಯೋ ಗೊತ್ತಿಲ್ಲ.
ನೋಡುವ ನೋಡುವ. ಏನ್ ಗುರು ಇದು, ಸ್ವಲ್ಪ ಸ್ವಲ್ಪ ದೂರಕ್ಕೂ ನೋಡಿ ನೀವೇ. ಯಾಕೆ ಇವನು ಸ್ವರ್ಗ ಅಂತಿದ್ದಾನೆ ಇಷ್ಟ ಬೇಗ ಅಂತ ನೀವು ನಾನು ಇದಕ್ಕೆ ಮುಂಚೆ ಹೇಳ್ದಾಗ ಅನ್ಕೋತಿರ್ಬೋದು. ನೋಡಿ ನೀವು ರೂಟ್ ನೋಡಿ, ಒಂದು 2-3 ಕಿಲೋಮೀಟರ್ಸ್ ಬಂದಿಲ್ಲ ನಾನು ಪ್ರೀವಿಯಸ್ ಕ್ಲಿಪ್ಗೂ ಈ ಕ್ಲಿಪ್ಪಿಗೂ. ಗುರು ಐ ಆಮ್ ಸ್ಪೀಚ್ಲೆಸ್ ಅಂತ ಹೇಳ್ಬೋದು ಅಷ್ಟೇ ನಾನು. ಕ್ರೇಜಿ ಕ್ರೇಜಿ. ರೈಟ್ ಸೈಡ್ಗೆ ಟೀ ಪ್ಲಾಂಟೇಶನ್ಸ್, ಲೆಫ್ಟ್ಗೆ ಮೌಂಟೇನ್ಸ್, ಕ್ರೇಜಿ ರೋಡ್ಗಳು, ಕರ್ವ್ಗಳು. ಎಂಜಾಯ್ ಮಾಡಿ. ಓಕೆ, ಸೊ ಊಟಿ ಇಳಿಯೋವರೆಗೂ ಫುಲ್ ಚಳಿ ಇತ್ತು. ಅದಾದ್ಮೇಲೆ ಟಿಲ್ ಅಣ್ಣಾಮಲೈ ಟೈಗರ್ ರಿಸರ್ವ್ ಸಹ ಫುಲ್ ಶೆಕೆ. ಅಲ್ಲಿಂದ ಚಿನ್ನಾರು ಸಹ ಹೀಟ್ ವೇವ್ಸ್ ಇತ್ತು. ಚಿನ್ನಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ದಾಟ್ ಬಂದು ಮರೆಯೂರಿಂದ ಸ್ವಲ್ಪ ಕೂಲ್ ಬ್ರೀಸ್ ಸ್ಟಾರ್ಟ್ ಆಯಿತು. ಈಗ ಇಲ್ಲಿಂದ ಫುಲ್ಲು ಒಳ್ಳೆ ಎ ಸಿಯಲ್ಲಿ ಇರೋ ಥರ ಇದೆ. ಲೈಕ್ ಮುನ್ನಾರಿಗೆ ಹತ್ರ ಇದ್ದೀವಿ ತುಂಬ. ಈ ಟೀ ಪ್ಲಾಂಟೇಶನ್ಸು, ಆಮೇಲೆ ಮೌಂಟೈನ್ಸು, ಪ್ರತಿಯೊಂದೂ ಕ್ರೇಜ್ ಇದೆ. ಆ್ಯಂಡ್ ವೆದರು ಸಹ ಫುಲ್ ಕೋಲ್ಡ್ ಬ್ರೀಸ್, ಲೈಕ್ ಆ ಕೂಲ್ ಬ್ರೀಸ್ ಏನಿದೆ ನನಗೆ ಫೀಲ್ ಆಗ್ತಿದೆ ಕಂಪ್ಲೀಟ್ ಆಗಿ. ಟಡಾವ್, ಹೇಗಿದೆ ಮ್ಯಾಜಿಕ್ಕು? ವ್ಯೂ ಹೇಗಿದೆ? ಕ್ರೇಜಿ ಅಲ್ಲ? ಲಿವಿಂಗ್ ಮೈ ಲೈಫ್ ಗುರು. ಈ ಲೊಕೇಶನ್ ಏನಿದೆ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಪ್ರಾಪರಾಗಿ ನಿಮಗೆ ವ್ಯೂ ಸಿಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ಈ ಕ್ಯಾಮ್ರಾದಲ್ಲಿ, ಯಾಕಂದರೆ ವೈಡ್ ಆ್ಯಂಗಲ್ ಅಲ್ವಾ. ಆದ್ದರಿಂದ ಆದಷ್ಟು ಚೆನ್ನಾಗಿ ತೋರ್ಸೋಕೆ ಟ್ರೈ ಮಾಡ್ತೀನಿ. ಬಟ್ ಇನ್ಸ್ಟಾಗೆ ಹೋಗಿ ಆದಷ್ಟು ಅಲ್ಲಿ ಇದಕ್ಕಿಂತ ಒಳ್ಳೊಳ್ಳೆ ಕ್ಲಿಪ್ಸ್ ಇರುತ್ತೆ. ಬಿಕಾಸ್ ಅಲ್ಲಿ ಐಫೋನಲ್ಲಿ ಆಮೇಲೆ ಕ್ಯಾಮ್ರಾದಲ್ಲಿ ಹಿಡಿದಿರೋ ವೀಡಿಯೋಸ್ ಇರುತ್ತೆ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಹೈ ಕ್ವಾಲಿಟಿಯಲ್ಲೂ ನಿಮ್ಗೆ ಕಾಣಿಸುತ್ತೆ. ಸೊ ಇರಲಿ, ಮುಂದಕ್ಕೆ ಹೋಗೋಣ ಬನ್ನಿ. ಸೊ ಈ ಥರ ಈ ರೋಡ್ ಏನಿದೆ, ಈ ಥರ ವ್ಯೂಸ್ ನೋಡಕ್ಕೆ ನಾನು 100-150 ಕಿಲೋಮೀಟರ್ಸ್ ದೂರ ಹೋಗ್ತಿದ್ದೆ ಬೆಂಗಳೂರಿಂದ. ಬಟ್ ಈ ರೂಟ್ 1 ನಿಮಿಷ ಗುರು. ಓ ಮ್ಯಾನ್, ವ್ಯೂ ನೋಡಿ ಸ್ವರ್ಗ ಥರ ಇದೆ. ಸ್ವರ್ಗನೇ ಇನ್ನೊಂದು 100 ಸಲನೂ ಹೇಳ್ತೀನಿ ವಿಡಿಯೋದಲ್ಲಿ. ಬಿಕಾಸ್ ನ್ಯಾಚುರಲ್ ಆಗಿ ಬರ್ತಿದೆ ಅದು, ಆ ಥರ ಇದೆ, ಅಷ್ಟು ಚೆನ್ನಾಗಿದೆ ಇದು. ಸೊ ಹೇಳ್ದಂಗೆ 100-105 ಕಿಲೋಮೀಟರ್ ದೂರ ಹೋಗ್ತಿದೆ ವ್ಯೂ ನೋಡೋಕ್ಕೆ. ಬಟ್ ಈ ರೂಟಲ್ಲಿ ಪ್ರತಿಯೊಂದು ಕರ್ವ್ ಕೂಡ, ಪ್ರತಿಯೊಂದು ಟರ್ನ್ ಕೂಡ ಒಳ್ಳೊಳ್ಳೆ ಒಂದೊಂದು ಡೆಸ್ಟಿನೇಷನ್ ಥರ ಇದೆ. ಸೊ ಒಂದು 1 ಮಿನಿಟ್ ಅಷ್ಟು ಕ್ಲಿಪ್ ಹಾಕ್ತೀನಿ. ಬರೀ ಗಾಡಿ ಸೌಂಡು ಆ್ಯಂಡ್ ನೇಚರ್ ಸೌಂಡ್ ಕೇಳಿಸ್ಕೊಳ್ಳಿ.
ಸೊ ಈ ಕ್ಲಿಪ್ ನೀವು ಪ್ರಾಪರಾಗಿ ನೋಡಿದರೆ ಮುನ್ನಾರ್ ನೋಡ್ದಂಗೆ ಗುರು. ಅಫಿಷಿಯಲ್ ಆಗಿ ಮುನ್ನಾರ್ ಸಿಟಿ ಎಂಟರ್ ಆಗಿದ್ದೀವಿ. ಇನ್ನೊಂದು 1 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಸೊ ಮುನ್ನಾರ್ ಸಿಟಿ ನೋಡ್ಕೊಳ್ಳಿ. ನಮ್ಮ ಹುಡುಗ ಡಾಮಿನರಲ್ಲಿ ಬರ್ತಾ ಇದ್ದಾನೆ, ಇನ್ನೂ ಬರಬೇಕು. ಇರಲಿ, ಅಲ್ಲಿವರೆಗೂ ಒಂದೆರಡು ಫೋಟೋಸ್ ತೊಗೋಣ ಮುನ್ನಾರ್ ಸಿಟಿದು. ಆ್ಯಂಡ್ ಸರ್ಪ್ರೈಸ್ ಇರೋದಿಲ್ಲಿ, ನಾವು ಮುನ್ನಾರಲ್ಲಿ ಸ್ಟೇ ಆಗ್ತಿಲ್ಲ. ಬಟ್ ದ ರಿಯಲ್ ಜುರಾಸಿಕ್ ಪಾರ್ಕ್ ಅಂತ ಹೇಳ್ಬೋದು, ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ನಿಮ್ಮನ್ನ. ಸೊ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅನಿಸುತ್ತೆ. ಸೊ ಇಲ್ಲಿಗೆ ಪಾರ್ಟ್ 2 ಎಂಡ್ ಮಾಡೋಣ ಅಂತ ಅನ್ಕೋತಿದ್ದೀನಿ. ಇರಿ, ಓಕೆ, ಸಾಕು ಗುರು, ಇರಲಿ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪಾರ್ಟ್ 3 ಬರುತ್ತೆ, ಅಲ್ಲಿ ಜುರಾಸಿಕ್ ಪಾರ್ಕ್ ನೋಡೋಣ.